ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯಾತ್ರೆ ಧರ್ಮಸ್ಥಳದ ಕಡೆಗೆ. ನಾವು ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥನನ್ನು ನೋಡಲು ನಮ್ಮ ಸ್ನೇಹಿತರ ಜೊತೆ ನಾವು ಕೂಡ ಹೊರಟಿದ್ದೇವೆ. ನಮ್ಮ ಜೊತೆ ನೀವು ಕೂಡ ಪ್ರಯಾಣವನ್ನು ಬೆಳೆಸಿ ಅಂತ ಹೇಳ್ತಾ ಮಂಜುನಾಥನ ದರ್ಶನವನ್ನು ನಿಮಗೂ ಕೂಡ ಮಾಡಿಸ್ತೀವಿ. ಬನ್ನಿ, ಯಾವ ರೀತಿ ಹೋಗ್ತೀವಿ, ಯಾವ ರೂಟಲ್ಲಿ ಹೋಗ್ತೀವಿ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾವು ಮಧ್ಯಾಹ್ನ 3:10ಕ್ಕೆ ಹೊರಟಿದ್ದೇವೆ. ಕನಕಾಪುರದಿಂದ ಧರ್ಮಸ್ಥಳಕ್ಕೆ ಎಷ್ಟೊತ್ತಿಗೆ ಹೋಗಿ ನಾವು ತಲುಪ್ತೀವಿ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀವಿ. ನೀವು ಕೂಡ ನಮ್ಮ ಜೊತೆ ಪ್ರಯಾಣವನ್ನು ಬೆಳೆಸಿ ಅಂತ ಹೇಳ್ತಾ ಬನ್ನಿ, ಧರ್ಮಸ್ಥಳದ ಶ್ರೀ ಮಂಜುನಾಥನನ್ನ ದರ್ಶನವನ್ನು ಪಡೆಯೋಣ. ಅಂತೂ ಇಂತೂ ಧರ್ಮಸ್ಥಳವನ್ನು ನಾವು ನೈಟು 10:10ಕ್ಕೆ ತಲುಪಿದ್ದೇವೆ. ಇದೇ ಆರ್ಚ್ ನೋಡಿ, ಇದು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಈಗ 10:15ಕ್ಕೆ ನಾವು ಧರ್ಮಸ್ಥಳವನ್ನು ಸೇರಿದ್ದೇವೆ ನೈಟು. ಬನ್ನಿ, ನಾವು 3:10ರಲ್ಲಿ ಕನಕಪುರ ಬಿಟ್ಟಿದ್ದು 10:10ಕ್ಕೆ ಇಲ್ಲಿ ಬಂದು ಸೇರಿದ್ದೇವೆ. ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನವನ್ನು ಈಗ ನಾವು ಮಾಡೋಕ್ಕಾಗಲ್ಲ. ಏನಿದ್ರೂ ಬೆಳಿಗ್ಗೆ ಹೊಳೆ ಹತ್ರ ಹೋಗಿ ಸ್ನಾನ ಮಾಡಿ ಆ ನಂತರ ಬಂದು ದೇವರ ದರ್ಶನ ಮಾಡ್ತೀವಿ. ಅದನ್ನು ಕೂಡ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ. ನಾವು ಬೆಳಿಗ್ಗೆ 7:30ಕ್ಕೆ ಈ ಹೊಳೆ ಹತ್ರ ಬಂದಿದ್ದೀವಿ, ನೇತ್ರಾವತಿ ಹೊಳೆ ಹತ್ರ. ಇಲ್ಲಿ ಬಂದು ಸ್ನಾನವೆಲ್ಲ ಮಾಡಿಕೊಂಡು ಆ ನಂತರ ದೇವರ ದರ್ಶನಕ್ಕೆ ಹೊರಟಿದ್ದೀವಿ. ಇಲ್ಲಿ ಯಾವ ರೀತಿ ಜನ ಇದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.
ನಾವು ಕೂಡ ಸ್ನಾನ ಎಲ್ಲ ಮಾಡಿ ಮಡಿಯಾಗಿ ಕಾರನ್ನು ಪಾರ್ಕ್ ಮಾಡಿ ಈಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ದೇವರ ದರ್ಶನವನ್ನು ಮಾಡಿ. ಏನಕ್ಕೆ ಅಂತಂದರೆ ಒಳಗಡೆ ನಮಗೆ ವಿಡಿಯೋ ಮಾಡೋ ಅಲೋ ಇರೋಲ್ಲ. ಆದರೂ ನಿಮಗೆ ಧರ್ಮಸ್ಥಳದ ಶ್ರೀ ಮಂಜುನಾಥನ ಫೋಟೋ ಕೂಡ ಹಾಕ್ತೀನಿ ನೋಡಿ ಅಂತ ಹೇಳ್ತಾ. ಆದರೆ ಇಲ್ಲಿ ಎಷ್ಟು ವಿಶಾಲವಾಗಿ, ಯಾಕೆಂದರೆ ನಾವು ಬಂದಾಗ ಜಾಸ್ತಿ ಜನ ಇದ್ದಿರಲಿಲ್ಲ ಅಲ್ಲಿ. ಈಗ ಏಕೆಂದರೆ ಈಗ ಸ್ಕೂಲೆಲ್ಲ ಓಪನ್ ಆಗಿದೆ, ಈಗಂತ ಕ್ರೌಡ್ ಏನಿಲ್ಲ, ಸ್ವಲ್ಪ ಜನ ಕಮ್ಮಿನೇ ಇದೆ. ಆದರೂ ಕೂಡ ಇಲ್ಲಿ ದೇವರ ದರ್ಶನ ಮಾಡಿದ್ರೆ ಏನೋ ಒಂಥರ ವೈಬಿರುತ್ತೆ, ಒಂಥರ ನೆಮ್ಮದಿ ಇರುತ್ತೆ. ನೀವು ಕೂಡ ಬಂದರೆ ಶಾಂತಿಯಿಂದ ಬಂದು ದೇವರ ದರ್ಶನ ಮಾಡಿ. ಈಗ ಒಳಗಡೆ ಹೋಗೋಣ. ನಮಗೆ ಇಲ್ಲಿ ವೀಡಿಯೋ ಮಾಡೋ ಅಲೋ ಇರೋಲ್ಲ. ಹೊರಗಡೆ ಎಲ್ಲ ತೋರಿಸ್ಬೋದು, ಒಳಗಡೆ ವೀಡಿಯೋ ಮಾಡೋ ಯಾರಿಗೂ ಕೂಡ ಅಲೋ ಇರೋಲ್ಲ. ಅದರಿಂದ ನಿಮಗೂ ಕೂಡ ದೇವರ ಫೋಟೋ ಹಾಕ್ತೀನಿ, ದರ್ಶನ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಶ್ರೀ ಮಂಜುನಾಥನನ್ನು ನೆನೆಸಿಕೊಂಡು ಓಂ ಶ್ರೀ ಧರ್ಮಸ್ಥಳದ ಮಂಜುನಾಥಾಯ ನಮಃ ಅಂತ ಹೇಳ್ಕೊಂಡು ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ. ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದನ್ನು. ಈಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಬಂದು ಆನಂತರ ಒಳಗಡೆ ಯಾವ ರೀತಿ ಇತ್ತು ಅನ್ನೋದನ್ನು ನಿಮಗೆ ಹೇಳ್ತೀನಿ, ಬನ್ನಿ. ಮಂಜುನಾಥನ ದರ್ಶನ ಮಾಡಿಕೊಂಡು ನಾವು ಈಗ ಆಲ್ರೆಡಿ ಹೊರಗಡೆ ಬರ್ತಾಯಿದ್ದೀವಿ. ಕಾಣಿಸ್ತಾ ಇದೆಯಾ? ಹೊರಗಡೆ ಆಲ್ರೆಡಿ ನಾವು ಬರ್ತಾಯಿದ್ದೀವಿ. ದೇವರ ದರ್ಶನ ಸೂಪರಾಗಿ ಚೆನ್ನಾಗಾಯಿತು. ನೀವು ಕೂಡ ದರ್ಶನ ಮಾಡಿ ಫೋಟೋ ಹಾಕಿದ್ದೀನಲ್ಲ, ಇನ್ನೊಂದು ಸಲ ಫೋಟೋ ಹಾಕ್ತೀನಿ ನೋಡಿ ಅಂತ ಹೇಳ್ತಾ. ಆದರೆ ದೇವರನ್ನು ನೀವು ಬೇಡ್ಕೋಬೇಕಾಗಿರೋ ಮನಸ್ಸಿನಲ್ಲೇ ನೀವೇ ಬೇಡ್ಕೊಳ್ಳಿ ಅಂತ ಹೇಳ್ತಾ. ಏನೇ ತೊಂದರೆ ಇದ್ದರೂ ಕಷ್ಟ ಬೇಗ ಪರಿಹಾರ ಆಗಲಿ ಅಂತ ನಾನು ಕೂಡ ನಿಮ್ಮ ಸ್ನೇಹಿತನಾಗಿ ಬೇಡ್ಕೋತೀನಿ. ಈ ವಿಡಿಯೋನ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶ್ರೀ ಧರ್ಮಸ್ಥಳದ ಮಂಜುನಾಥ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.